ಯುನಿವೆಫ್ ಕರ್ನಾಟಕ ವತಿಯಿಂದ ಇಫ್ತಾರ್ ಸ್ನೇಹ ಮಿಲನ ಮಂಗಳೂರಿನ ಕಂಕನಾಡಿಯ ಜಮಿಯತುಲ್ ಫಲಾಹ್ ಹಾಲ್ನಲ್ಲಿ ನಡೆಯಿತು. ಮಂಗಳೂರಿನ ಕಂಕನಾಡಿಯ ಜಮಿಯತುಲ್ ಫಲಾಹ್ ಹಾಲ್ನಲ್ಲಿ ಇಫ್ತಾರ್ ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಮಂಗಳೂರಿನ ಅಡ್ವೊಕೇಟ್ ಭಾರತಿ ಪುಷ್ಪರಂಜನ್ ಅವರು, ಒಗ್ಗಟ್ಟಿನಿಂದ ನಾವೆಲ್ಲರೂ ಬಾಳಬೇಕು. ಪ್ರತಿಯೊಬ್ಬರಿಗೂ ನಮ್ಮ ದೇಶದಲ್ಲಿ ಸಂವಿಧಾನಬದ್ಧವಾಗಿ ಬದುಕುವ ಹಕ್ಕಿದೆ. ಇದನ್ನ ಯಾರಿಂದಲೂ ಕಸಿಯಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು. ಸಂಘಟನೆಗಳ ಪ್ರೇರಣೆಯೂ ಆಗಿರಬಹುದು. ಆದರೆ ನಾನೇನು ಹೇಳುವುದು ಅಂತ ಹೇಳಿದರೆ, ಈ ದುಷ್ಟ ಜನರಿಗೆ ಯಾರೂ ಬಲಿಯಾಗಬೇಡಿ. ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಸವಾಲನ್ನು ಎದುರಿಸುವ ಕಾಲ ಬಂದಿದೆ. ನಮ್ಮ ಈ ಭಾರತ ದೇಶದಲ್ಲಿ ಎಲ್ಲ ಧರ್ಮದವರು ಸಂವಿಧಾನಬದ್ಧವಾಗಿ ಬದುಕುವ ಹಕ್ಕಿದೆ. ಎಲ್ರಿಗೂ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಎವ್ರಿಬಡಿ ಹ್ಯಾಸ್ their rights, their independent rights. ಈ ಹಕ್ಕನ್ನು ಕಸಿಯಲು ಯಾರಿಂದಲೂ ಸಾಧ್ಯ ಇಲ್ಲ, ಯಾವ ಶಕ್ತಿಯಿಂದಲೂ ಸಾಧ್ಯ ಇಲ್ಲ ಎಂದು ನಾನು ಖಂಡಿತವಾಗಿ ಹೇಳುತ್ತೇನೆ. ಭಾರತ ದೇಶದಲ್ಲಿ ಎಲ್ಲರಿಗೂ ವಿದ್ಯಾಭ್ಯಾಸ ಕೊಟ್ಟು ಎಲ್ಲ ವರ್ಗದವರು ವಿದ್ಯಾವಂತರಾಗಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಎವ್ರಿವನ್ ಶುಡ್ ಬಿ ಎಜುಕೇಟೆಡ್. ಯಾವುದೇ ಧರ್ಮವನ್ನು ದೂಷಿಸುವುದಾಗಲಿ ಧರ್ಮ ನಿಂದನೆ ಮಾಡುವುದಾಗಲಿ ಇರಕೂಡದು. ಹೀಗೆ ಮಾಡುವವರಿಗೆ ಸಂವಿಧಾನದಲ್ಲಿ ಕಾನೂನು ಪ್ರಕಾರ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತ ನಾನು ಹೇಳಿದೆ. ತದಬಳಿಕ ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕಾಧ್ಯಕ್ಷ ಯೋಗಿ ಶೆಟ್ಟಿ ಜೆಪ್ಪು ಮಾತನಾಡಿ, ಯಾವುದೇ ಧರ್ಮದ ವ್ಯಕ್ತಿ ಅನ್ಯಾಯ ಮಾಡಿದಾಗ ಎಲ್ಲರೂ ಅದನ್ನ ವಿರೋಧಿಸುವ ಕೆಲಸ ಮಾಡಬೇಕು ಎಂದರು. ಅಂಚೆನ ಬಿಲ್ಲಕಾಂಡ 4 ಗಂಟೆಯಲ್ಲಿ ಆಗುದು ಬಯ್ಯ ಬಿಟ್ಟ ಒಂಜಿ ಬಂದಿದ ಬಡವ ಹೆಚ್ಚಿನ ಬಗ್ಗೆ ಬರ್ಬಿನ ಒಂಜಿ ಗೊತ್ತು ಮನ್ಪುನೈತು. ಅಂಚೆನೆ ಒಳ್ಳೆ ತಪ್ಪು ಕೆಲಸ ಮನ್ಪಲ್ಲಿ, ಸುಳ್ಳು ಮನ್ಪಲ್ಲಿ, ಅನ್ಯಾಯ ಮನ್ಪಲ್ಲಿ, ಮೋಸ ಮನ್ಪಲ್ಲಿ ಅವೆಲ್ಲ ಪಾಠ ಕಲ್ಪದಿದ್ದೇನೆ. ಅಂಚೆನೆ ಜಕಾತ್ 2% ವರೆಗೆ ಉತ್ಪತ್ತಿದ 2% ಒಂಜಿ ಜಕಾತ್ ಮನ್ಪಿನ ಕೊರಡು ಮನ್ಪಿನ ಅಂಚೆ ಬೇರೆ ಬೇರೆ ವಿಷಯ ಉಂಟು. ಇನ್ನಿಂದ ಸಂದರ್ಭಗಳು ಆ ಬಗ್ಗೆ ಚರ್ಚೆ ಆಗುದು. ಒಂಜಿ ನಮ್ಮ ಹಿರಿಯರ ಒಯ್ದು ಮಂದೊಂದು ಬೈದೇವೆ ಐತ ಬಗ್ಗೆ ಚರ್ಚೆ ಬದಲು ಬಾಕಿದ ಬಗ್ಗೆ ಜಾಸ್ತಿ ಚರ್ಚೆ ಆಗುದು. ಅವಿನಿ ಮೊದಲನಾಡ ವಾರಿ ಮೆಸೇಜ್ ನಮ್ಮ ಇಲ್ಲಿ ಗೋಪುರ ಬದಲು ಆ ಮೆಸೇಜ್ ಬಗ್ಗೆ ಪ್ರಮೋಟ್ ಮಾಡೋದಿಲ್ಲ. ಏರು ಕ್ರಿಮಿನಲ್ಸ್ ಏರು ಗೊತ್ತಿಲ್ಲ ಈ ಹೀರೋ ಏರು ಸೋಷಿಯಲ್ ವರ್ಕರ್ ಸಮಾಜ ಆ ಹೀರೋ ತಯಾರಿ ಸ್ಟೂಡೆಂಟ್ಸ್ ಸೇರಿದ್ದೇವೆ. ಇನ್ನು ಏರು ಆದಿನ ಮಾಡ್ತಾರೆ ನಮ್ಮ ಫೋಕಸ್ ಮಾಡ್ಕೋ ಅವು ನಮ್ಮ ಕಮ್ಮಿ ಅನ್ಕೊಡು. ನಮ್ಮ ಎಡ್ಡೆ ಉಂಟು ಅವೇ ನಮ್ಮ ಮಾಡ್ಕ ಎಡ್ಡೆದ ಬಗ್ಗೆ ಪಾತ್ರಕ ಆ ಜನ ಪ್ರತಿಯೊಂದು ಗ್ರೂಪ್ಗಳಲ್ಲಿ ಒಂದು ರಿಕ್ಷಾ ಡ್ರೈವರ್ ಆಗುತ್ತೆ, ಒಂದು ರಿಕ್ಷಾ ಡ್ರೈವರ್ ಆಗುತ್ತೆ. ನಮ್ಮ ಆ ರೀತಿ ತೂಕ ಪ್ರತಿಭಾ ಯುನಿವೆಫ್ ಕರ್ನಾಟಕ ಅಧ್ಯಕ್ಷ ರಫಿಯುದ್ದೀನ್ ಕುದ್ರೋಳಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪ್ರತಿಯೊಂದು ವಿಚಾರಕ್ಕೂ ಧರ್ಮವನ್ನ ಲೇಪಿಸುವ ಕೆಲಸವಾಗ್ತಿದೆ. ಇದೊಂದು ಕೆಟ್ಟ ಸಂಪ್ರದಾಯವನ್ನ ಎಲ್ಲರೂ ಬಿಡಬೇಕು ಎಂದು ಹೇಳಿದರು. ನಮ್ಮ ಮುಖ್ಯ ಗುರಿ ಈಗ ನಮ್ಮ ಸ್ಥಾಪಕಾಧ್ಯಕ್ಷರು ಹೇಳಿದಾಗೆ ಮುಂಚೆ ಇಂತಹ ವಾತಾವರಣ ಇರಲಿಲ್ಲ. ಆದರೆ ಮುಸಲ್ಮಾನ ಆಗ ಕ್ರೈಸ್ತ ಬರಬರುತ್ತಾ ವ್ಯವಸ್ಥೆ ಬದಲಾಗ್ತಾ ಇದೆ. ಈಗ ಪರಿಸ್ಥಿತಿ ಯಾವ ಹಂತಕ್ಕೆ ಬಂದಿದೆ. ಈಗ ಬರುವ ಒಂದು ನ್ಯೂಸ್ ನೋಡಿ ಬಂದಿದೆ, ಗದಗದ ರೈತರು ಅಳುತ್ತಾ ಇದ್ದಾರೆ. ನಮ್ಮ ಹಾವನ್ನು ಖರೀದಿಸಲು ಮುಸ್ಲಿಂ ವ್ಯಾಪಾರಿಗಳು ಬರ್ತಾ ಇಲ್ಲ. ಆದ್ದರಿಂದ ನಾವು ಕೃಷಿಕರು ಸಾಲ ಸೋಲ ಮಾಡಿ ಉತ್ಪಾದಿಸಿದಂತಹ ಮಾವು ಹಾಳಾಗ್ತಾ ಇದೆ. ಅದರ ಮಾರುಕಟ್ಟೆಗೆ ಅದನ್ನು ಕೊಂಡು ಹೋಗಲು ಮುಸ್ಲಿಂ ವ್ಯಾಪಾರಿಗಳು ಬರ್ತಾ ಇಲ್ಲ. ಅನೇಕ ಕಡೆಗಳಲ್ಲಿ ದೇವಸ್ಥಾನದ ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶವಿಲ್ಲ. ಪ್ರತಿಯೊಂದು ವಿಚಾರಕ್ಕೂ ಧರ್ಮವನ್ನು ಲೇಪಿಸುವಂತಹ ಒಂದು ಕೆಟ್ಟ ಸಂಪ್ರದಾಯ ಕರ್ನಾಟಕದಲ್ಲಿ ಆರಂಭಗೊಂಡಿರುವುದು ಬಹಳ ಕೆಟ್ಟದ್ದು. ಈ ವೇಳೆ ಯುನಿವೆಫ್ ಕರ್ನಾಟಕದ ಕಾರ್ಯದರ್ಶಿ ಮೊಹಮ್ಮದ್ ಸೈಫುದ್ದೀನ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.